ಆ ರೀತಿ ಏನಾದರೂ ಕಂಡು ಬಂದರೆ ರಕ್ಷಣೆ ಕೊಡ್ತೇವೆ, ರಕ್ಷಣೆ ಖಂಡಿತವಾಗಿ ಕೊಡ್ತೇವೆ. ಯಾಕಂದರೆ ಇದು ಭಾಳ ಒಂದು ದೊಡ್ಡ ತನಿಖೆ ನಡೀತಾ ಇರ್ತಕ್ಕಂಥ, ಹಾಗಾಗಿ ಯಾರಿಗೆ ತೊಂದರೆ ಆಗ್ತದೆ, ಸತ್ಯವನ್ನು ಹೊರಗೆ ತರೋದಕ್ಕೆ ತೊಂದರೆ ಆಗ್ತದೆ ಅನ್ನೋರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಪೊಲೀಸ್ ಇಲಾಖೆ ಕೊಡುತ್ತೆ. CID ಕೊಡ್ತಾರೆ ಸರ್ಕಾರ ಕೊಡಬೇಕು ಅನ್ನೋದು ಗೊತ್ತಾಯಿತು. ಆ ರೀತಿ ಚರ್ಚೆ ಏನೂ ನಡೆದಿಲ್ಲ. ಗೊತ್ತಾದರೆ ನಿಮಗೆ ಫಸ್ಟ್ ಹೇಳೋದು. SITನೇ ಮುಂದುವರಿಯುತ್ತೆ ಸರ್? SIT ಮುಂದುವರಿತಾ ಇದೆಯಲ್ಲ. ಚಾರ್ಜ್ ಶೀಟ್ ಏನಾದರೂ ಇಲ್ಲ, ಆ ರೀತಿ ಏನು ಕಾಣಲಿಲ್ಲ. ಆ ರೀತಿ ಮಧ್ಯಂತರವಾದಂಥ ವರದಿ ಆಗಲಿ ಚಾರ್ಜ್ ಶೀಟ್ ಆಗಲಿ ಏನು ಕಾಣಲಿಲ್ಲ. ಅದು ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ದೇವೆ. ಅದು ತನಿಖೆ ನಿರ್ದಿಷ್ಟವಾಗಿ ಇಷ್ಟೇ ದಿವಸದಲ್ಲಿ ಅಥವಾ ಹೀಗೆ ಮುಗಿಸ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಅದನ್ನು ಆದರೂ ಕೂಡ ಏನೆಲ್ಲ ಪುರಾವೆಗಳು ಎವಿಡೆನ್ಸ್ಗಳು ಸಿಕ್ಕತ್ತೆ ಅದನ್ನು ನೋಡಿಕೊಂಡು ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತೊಮ್ಮೆ ಸುಳ್ಳುಗಳನ್ನೇ ಹೇಳಿವೆ ಅನ್ನುವುದಕ್ಕೆ ಸಾಕ್ಷಿ ಈ ನಾಡಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳು. ಆರಂಭದಿಂದಲೂ ನೋಡಿ, ಇದೆಲ್ಲ ಬುರುಡೆ ಅಂತಂತಹ ಮಾಧ್ಯಮಗಳು ಬುರುಡೆಗಳ ಲೆಕ್ಕ ಬಂದಾಗ ಮತ್ತೆ ಬಿ ಗ್ಯಾಂಗ್ ಅಂದು, ಅದಾದ ಮೇಲೆ ಷಡ್ಯಂತ್ರ ಅಂತ ಅಂದು. ಷಡ್ಯಂತ್ರ ಅನ್ನುವಂಥದ್ದನ್ನು ಕೋರ್ಟ್ನ ಮುಂದೆ ಕೂಡ SIT ತನಿಖಾಧಿಕಾರಿಗಳು ಈ ತನಕ ಒಪ್ಪಿಕೊಂಡಿಲ್ಲ. ಒಂದು ವೇಳೆ ಷಡ್ಯಂತ್ರ ಇದ್ದರೂ ಕೂಡ ಕಾನೂನಿನ ಅಡಿಯಲ್ಲಿ ಯಾರು ಷಡ್ಯಂತ್ರ ಮಾಡಿದರೆ ಅವರಿಗೆ ಕಠಿಣ ಕ್ರಮ ಆಗೇ ಆಗುತ್ತೆ, ಅಪಪ್ರಚಾರ ಮಾಡಿದವರಿಗೆ, ನೋ ಡೌಟ್. ಆದರೆ ಒಂದು ತನಿಖೆ ಹಂತದಲ್ಲಿರುವಂತಹ ಒಂದು ಪ್ರಕರಣದ ಬಗ್ಗೆ ಒಂದೇ ನೆಗೆಟಿವ್ ಅಥವಾ ಒಂದೇ ಪಾಸಿಟಿವ್ ಮಾಡುವಂತಹ ಮಾಧ್ಯಮಗಳು, ಯಾಕಂದರೆ ಎರಡನ್ನೂ ಹೇಳಬೇಕು. ಇಲ್ಲಪ್ಪ ಚಿನ್ನಯ್ಯ ತಪ್ಪು ಮಾಡಿದರೆ ನೋ ಡೌಟ್ ಚಿನ್ನಯ್ಯನಿಗೆ ಶಿಕ್ಷೆ ಆಗಬೇಕು, ಅಥವಾ ಚಿನ್ನಯ್ಯನ ಜೊತೆಯಲ್ಲಿ ಸೇರಿಕೊಂಡು ಯಾರೆಲ್ಲ ಅಪಪ್ರಚಾರ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು. ಆದರೆ ಅವರು ಧ್ವನಿ ಎತ್ತುತ್ತಿರೋದೇನು? ಸೌಜನ್ಯಗಾಗಿ ನ್ಯಾಯ ಸಿಗಬೇಕು ಅಂತ. ತಪ್ಪೇನಿದೆ? ಅಥವಾ ಪದ್ಮಲತಾ ಅವರಿಗೆ, ಆ ತಾಯಿ ವೇದವಲ್ಲಿ ಅವರಿಗೆ, ಆ ಯಮುನಾ ಅನ್ನುವಂತಹ ಹೆಣ್ಣು ಮಗಳಿಗೆ, ಅಥವಾ ವಾರಿಜಾ ಅನ್ನುವಂತಹ ಯಮುನಾ ಅನ್ನುವಂತಹ ತೀರಾ ಧ್ವನಿ ಇಲ್ಲದ ಒಂದು ಕುಟುಂಬದ ಹೆಣ್ಣು ಮಗಳಿಗೆ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ. ತಪ್ಪು ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ನೋ ಡೌಟ್. ಅದೇ ಕಾನೂನು ಕೂಡ ಅದನ್ನೇ ಹೇಳುತ್ತೆ. ಅಷ್ಟೇ ಅಲ್ಲ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂತಹ ಸತ್ಯ ಗೊತ್ತಿದೆ. ಈ ನೆಲದ ಕಾನೂನು ಅದನ್ನೇ ಹೇಳುತ್ತೆ. ಇದೆಲ್ಲ ಬಿಟ್ಬಿಡಿ. ಆದರೆ ಧ್ವನಿ ಆಗಬೇಕಾದಂತಹ ಮಾಧ್ಯಮಗಳು ಯಾರ ಪರವಾಗಿ? ಸೋತವರ, ನೊಂದವರ, ದಮನಿತರ, ಅನ್ಯಾಯಕ್ಕೊಳಗಾದವರ, ದೌರ್ಜನ್ಯಕ್ಕೊಳಗಾದವರ, ಅಥವಾ ಸಂಕಟ ಅನುಭವಿಸಿದವರ, ಕಣ್ಣೀರು ಸುರಿಸುತ್ತಿರುವಂತಹ ಜನರ ಕಣ್ಣೀರು ಒರೆಸುವ ಕೆಲಸವನ್ನು ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡಬೇಕಾದ್ದು ಅವರ ಕರ್ತವ್ಯ. ಆನಂತರ ಅದರ ಸತ್ಯಾಸತ್ಯತೆ, ಇಲ್ಲಪ್ಪ ಆರೋಪ ಮಾಡಿರೋವ್ರದೇ ತಪ್ಪು ಅನ್ನೋದಾದರೆ ಅವ್ರಿಗೆ ಶಿಕ್ಷೆ ಆಗಲಿ, ಆರೋಪಿತರಿಗೆ ತಪ್ಪಾಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಕ್ರಮ ಮತ್ತು ಕಾನೂನು. ನೀವು ಬಿ ಎಸ್ ಭಾರತೀಯ ದಂಡ ಸಂಹಿತೆ ಆದರೂ ತಗೊಳ್ಳಿ, ಮತ್ತೊಂದಾದರೂ ನ್ಯಾಯ ಸಂಹಿತೆ ಆದರೂ, ಭಾರತೀಯ ನ್ಯಾಯ ಸಂಹಿತೆ ಆದರೂ ತಗೊಳ್ಳಿ, ಅದನ್ನೇ ಹೇಳುತ್ತೆ. ಆದರೆ ಇಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಾ ಬಂದಂತಹ ಸುಳ್ಳುಗಳ ಲೆಕ್ಕದಲ್ಲಿ ನೋಡಿ, CIDಗೆ ಕೊಡ್ತಾರಂತೆ ? ಬೆಳ್ತಂಗಡಿಯ ಪೊಲೀಸರೇ ತನಿಖೆಯನ್ನು ನಡೆಸ್ತಾರಂತೆ, SITಯನ್ನು ಮುಚ್ಚುತ್ತಾರಂತೆ ಅನ್ನುವಂತಹ ಹಸಿ ಸುಳ್ಳನ್ನು ಹೇಳಿದ್ವು. ಆದರೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅತ್ಯಂತ ಸ್ಪಷ್ಟವಾಗಿ ತುಮಕೂರಿನ ದಸರಾ ಕಾರ್ಯಕ್ರಮದ ನಂತರ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ 3 ಕಟು ಸತ್ಯಗಳನ್ನು ಹೇಳಿರುವಂಥದ್ದು. ಒಂದು, ಮಾಧ್ಯಮದವರು ಕೇಳ್ತಾರೆ, ಚಿನ್ನಯ್ಯನ ಪತ್ನಿ ನಮಗೆ ರಕ್ಷಣೆ ಬೇಕು ಅಂತ ಕೊಡ್ತಿದೆ. ರಕ್ಷಣೆ ಕೊಡ್ತೀವಿ ನಾವು, ಯಾಕಂದರೆ ಅದು ನಮ್ಮ ಕರ್ತವ್ಯ. ನೋಡಿ, ಬಹುದೊಡ್ಡ ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ, ದೊಡ್ಡ ಸತ್ಯ ಹೊರಗೆ ಬರಬೇಕಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಏನಾದ್ರೂ ಭಯ ಆಗ್ತಿದ್ರೆ ಅವರಿಗೆ ನಾವು ರಕ್ಷಣೆ ಒದಗಿಸ್ತೀವಿ ಅನ್ನುವಂತಹ ಒಂದನೇ ಸತ್ಯವನ್ನು ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಿ, ಬಹುದೊಡ್ಡ ಕೇಸ್ ಮತ್ತು ದೊಡ್ಡ ಸತ್ಯ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಎರಡನೇ ವಿಚಾರ, CID ತನಿಖೆ ಚರ್ಚೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಾರೆ. ಯಾರು? ಗೃಹ ಸಚಿವರು. ಗೃಹ ಸಚಿವರ ಅಣತಿಯ ಮೇರೆಗೇನೆ ಈ ಥರದ ತನಿಖೆಗಳು ನಡೀಬೇಕಾಗತ್ತೆ. ಅವರ ಸುಪರ್ದಿಯಲ್ಲಿ ಇರುವಂತಹ ಇಲಾಖೆಯ ವ್ಯಾಪ್ತಿಯಲ್ಲಿ ನಡೆಯುವಂಥದ್ದು. ಗೃಹ ಸಚಿವರಿಗೆ ಗೊತ್ತಿಲ್ಲದಿರುವಂತಹ ಗುಪ್ತ ಸತ್ಯವನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಗೆ ಹೇಳಲಿಕ್ಕೆ ಸಾಧ್ಯ? ಅಥವಾ ಪರಮೇಶ್ವರ್ ಅವರನ್ನು ನೇಮಿಸಿದ್ದೇ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಥವಾ TV ಚಾನೆಲ್ಗಳಿದ್ದಿರಬಹುದಾ? ಅಥವಾ ಗೃಹ ಸಚಿವರ ಮೇಲಿನ ಒಂದು ಹುದ್ದೆ ಯಾವುದಾದ್ರೂ ಇದೆ, ಆದರೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನಿಭಾಯಿಸ್ತೀವಿ ಆ ಹುದ್ದೆಯನ್ನು ಕೇಳಬೇಕಾದಂತಹ ಪ್ರಶ್ನೆ. ಮತ್ತು ಸಮಾಜ, ಎಲ್ಲವನ್ನು ನೋಡ್ತಿರುವಂತಹ ಸಮಾಜ, ಪ್ರಜ್ಞರು, ಬುದ್ಧಿವಂತರು, ಓದ್ಕೊಂಡಿರೋರು, ಸ್ವಲ್ಪ ತಿಳುವಳಿಕೆ ಇರುವಂಥವರು, ಅನಕ್ಷರಸ್ಥರೇ ಇರಬಹುದು, ಅವರಿಗೆ ತಿಳುವಳಿಕೆ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಏನು ನಡೀತಿದೆ ಅಂತ.
CID ತನಿಖೆಯ ಬಗ್ಗೆ ನನಗೇ ಗೊತ್ತಿಲ್ಲ. ಈಗ ಆಲ್ರೆಡಿ SIT ತನಿಖೆ ನಡೀತಿದೆ, ನಡೀಲಿ. ಗೃಹ ಸಚಿವರೇ ಅಧಿಕೃತವಾಗಿ ಈ ಮಾತನ್ನು ಹೇಳಿದ ಮೇಲೂ ಕೂಡ TV ಚಾನೆಲ್ಗಳು ಹೇಳ್ತಿರುವಂತಹ ಹಸಿ ಸುಳ್ಳು, ಪುಂಗಿತನದ ಸುಳ್ಳು, ಢೋಂಗಿ ಸುಳ್ಳುಗಳ ಬಗ್ಗೆ ಏನು ಬೇಕಾದರೂ ಅನ್ಕೋಬೋದು. 2ನೇ ವಿಚಾರ. 3ನೇ ವಿಚಾರ, ಆದಷ್ಟು ಬೇಗ ಮಾಡಿ ಅಂತ ನಾವು ಕೋರಬಹುದೇ ವಿನಃ ಇಂತಿಷ್ಟೇ ಸಮಯದಲ್ಲಿ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಏನು ಪುರಾವೆಗಳು ಸಿಗುತ್ತೆ ಆ ಪುರಾವೆಗಳ ಆಧಾರದ ಮೇಲೆ, ಸಾಕ್ಷ್ಯಗಳ ಆಧಾರದ ಮೇಲೆ ಆದಷ್ಟು ಬೇಗ ಮುಗಿಸಿ ಕೊಡಿ ಅನ್ನೋದನ್ನು ಹೇಳಿದ್ದೀವಿ. ಅಷ್ಟೇ ಅಲ್ಲ, ಚಾರ್ಜ್ ಶೀಟ್ ಬಗ್ಗೆ ಆಗಲಿ, ಮಧ್ಯಂತರ ವರದಿ ಬಗ್ಗೆ ಆಗಲಿ ನನಗೆ ಯಾವ ಮಾಹಿತಿಯೂ ಸಿಕ್ಕಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಈ 3 ವಿಚಾರಗಳು ಗೃಹ ಸಚಿವರು ಕೊಟ್ಟಿರುವಂತಹ ಅಧಿಕೃತ ಹೇಳಿಕೆಗಳು. ಇದು ಸತ್ಯ. ಅಥವಾ ಮೇನ್‌ಸ್ಟ್ರೀಮ್ ಮಾಧ್ಯಮದಲ್ಲಿ ಇದುವರೆಗೂ ಹೇಳಿಕೊಂಡು ಬಂದಂತಹ 1000 ಸುಳ್ಳುಗಳ ಸರಮಾಲೆಯಲ್ಲಿ ಹೊಸ ಸೇರ್ಪಡೆಯಾಗಿ CID ತನಿಖೆ ಅಂತ ಕಾಣಿಸ್ತಿದೆ. ಆದರೆ ಅಧಿಕೃತವಾಗಿ ಸರ್ಕಾರ ಮತ್ತು ಗೃಹ ಸಚಿವರು ಹೇಳುವ ತನಕ, ಆದೇಶ ಪ್ರತಿ ಬರುವ ತನಕ ಅದು ಹಸಿ ಸುಳ್ಳೆ. ಇನ್ನು ಈ ಪ್ರಕರಣದಲ್ಲೇ ವಿಡಿಯೋಗಳಲ್ಲಿ, ತಿಮ್ರೋಡಿ ಮತ್ತು ಚಿನ್ನಯ್ಯ ಅವರ ನಡುವಿನ ವಿಡಿಯೋಗಳಲ್ಲಿ ನನಗೆ 500 ರೂಪಾಯಿಗಳ 6 ಕಟ್ಟನ್ನು ಕೊಟ್ಟಿದ್ರು ಅನ್ನುವಂತಹ ಹೇಳಿಕೆ ಬಂದೋಗುತ್ತೆ. ಅದರ ಸತ್ಯಾಸತ್ಯತೆ ತನಿಖೆ ನಡೆಯಬೇಕು. ಆದರೆ ಚಿನ್ನಯ್ಯನ ಅಕೌಂಟ್ನಲ್ಲಿ 3 ಲಕ್ಷ ಇದೆ ಎಂಬುದು ಮತ್ತು ಅದನ್ನು ಯಾರೆಲ್ಲ ಹಾಕಿದ್ದಾರೆ ಎಂಬುದು, ಆ ಕಾರಣಕ್ಕೆ 11 ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಅನ್ನುವಂಥದ್ದನ್ನು ಕೂಡ ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿವೆ. ಅದರ ಸತ್ಯಾಸತ್ಯತೆ ಕೂಡ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳುವ ತನಕ ಗೊತ್ತಾಗಲಿಕ್ಕಿಲ್ಲ. ಒಂದು ವೇಳೆ ಆ 3 ಲಕ್ಷ ಅಕ್ರಮವಾದದ್ದು ಅಥವಾ ಈ ಕೆಟ್ಟ ಹಣವೋ ಆಗಿದ್ದರೆ ತನಿಖೆ ಆಗುತ್ತೆ, ಶಿಕ್ಷೆ ಆಗುತ್ತೆ. ಇದೇ ಕಾರಣಕ್ಕೆ ಮಹೇಶ್ ಶೆಟ್ಟಿ, ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಸೇರಿದಂತೆ 11 ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇನ್‌ಸ್ಟ್ರೀಮ್ ಮಾಧ್ಯಮಗಳ ಸುದ್ದಿ. ಇದು ಬಿಟ್ಟರೆ ಚಿನ್ನಯ್ಯನನ್ನು ಮತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರಿಗೆ 3ನೇ ನೋಟಿಸ್ ಕೊಟ್ಟಿದ್ದಾರೆ. ಅದು ಕೂಡ ಮೇನ್‌ಸ್ಟ್ರೀಮ್ ಮಾಧ್ಯಮಗಳ ಸುದ್ದಿ. ಏನಕ್ಕೆ? ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕಾರಣಕ್ಕೆ. ಒಂದು ಲೈಸೆನ್ಸ್ ಇಲ್ಲದಂತಹ ಬಂದೂಕಿತ್ತು, 1-2 ತಲವಾರ್ಗಳಿದ್ವು, ಅವರ ಮನೆಯ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ವಶಪಡಿಸ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರ ಆ ಬಗ್ಗೆ ವಿಚಾರಿಸಲಿಕ್ಕೆ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರಿಗೆ ವಿಚಾರಣೆಗೆ ಆಹ್ವಾನಿಸಿದ್ದಾರೆ, ಕರೆದಿದ್ದಾರೆ. ಅವರು 3 ನೋಟಿಸ್ ಕೊಟ್ಟರು, ಹೋಗಿಲ್ಲ, ಅವರೇನೋ ಬೇಲ್ ತೊಗೊಂಡು ಹೋಗ್ತಾರೆ ಅನ್ನುವಂಥದ್ದೇನೋ ಚರ್ಚೆಗಳು ನಡೀತಿದೆ. ಆದರೆ ಇಲ್ಲಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರನ್ನು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಲ್ಲ. ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಒಂದು ಕೇಸಿನ ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ಕೂಡ ಮಾಧ್ಯಮಗಳು, ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರುವಂತಹ ಸತ್ಯವೋ ಸುಳ್ಳು ಅದು ಅವ್ರಿಗೆ ಬಿಟ್ಟಿದ್ದು. ಇದುವರೆಗೂ ನೋಡ್ಕೊಂಡು ಬಂದಿದ್ದೇನಿದೆಯೋ ಅದೇ. ಯಾಕಂದರೆ ಬುರುಡೆ ಗ್ಯಾಂಗ್ ಅಂದಂತಹ ಮಾಧ್ಯಮಗಳು ಈಗ ಹಂತವಾಗಿ ಎಲ್ಲವನ್ನೂ ಒಪ್ತಾ ಬರಬೇಕಾಗಿದೆ. ಯಾಕಂದರೆ ಸತ್ಯಮೇವ ಜಯತೆ. ಈಗ ನಾವು ಹೇಳ್ತಿರುವಂಥದ್ದೇ ಸತ್ಯ ಅನ್ನೋದಲ್ಲ. ಸತ್ಯ ಹೊರಗೆ ಬಂದಾಗ ಸತ್ಯ ಯಾವುದೇ ಇರಲಿ, ಅದೆಷ್ಟೇ ಕಠೋರವಾಗಿರಲಿ, ಅದನ್ನು ಒಪ್ಕೋಬೇಕು. ಒಪ್ಕೊಂಡಿಲ್ಲ ಅಂದರೆ ಕಾನೂನು ನಿಮ್ಮನ್ನು ಕೇಳಲ್ಲ. ವಿರೋಧಿಸಿದ್ರೆ, ಧಿಕ್ಕರಿಸಿದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ. ಇದು ವಾಸ್ತವ. ಮತ್ತು ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ಎಲ್ಲರೂ ಕೇಳ್ಕೊಂಬರ್ತಿರುವಂಥದ್ದು, ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಏನು ಮಾಡ್ತೀವಿ? ಸಿಂಪಲ್ ಯೋಚನೆ ಮಾಡಿ. ಇವರು ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಧಾಟಿಯಲ್ಲಿ ಏನಾದರೂ ವೈಜ್ಞಾನಿಕ ವರದಿಗಳನ್ನು, ವೈಜ್ಞಾನಿಕ ವಿಶ್ಲೇಷಣೆಯ ಒಂದು ವಿಶೇಷ ಕಾರ್ಯಕ್ರಮಗಳನ್ನು, ವೈಜ್ಞಾನಿಕ ವಿಶ್ಲೇಷಣೆಯ ಚರ್ಚಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರಾ? ಇಲ್ಲ. ಸೌಜನ್ಯ ಕೇಸ್ ಅನ್ನುವಂಥದ್ದೇ ಬರೀ ಸುಳ್ಳು ಅನ್ನುವ ರೀತಿಯಲ್ಲಿ ಯಾರು ಪ್ರತಿಪಾದನೆ ಮಾಡ್ತಾರೆ ಅಂಥವ್ರನ್ನೇ ಕರ್ಕೊಂಬಂದು ಕೂರಿಸ್ಕೊಂಡು ಮಾತಾಡಿಸ್ತಿದ್ದಾರೆ. ನೋಡಿ, ಸುಜಾತ ಭಟ್ ಕೇಸಲ್ಲಿ ಸತ್ಯ ಏನಿದೆ ಗೊತ್ತಿಲ್ಲ. ಆದರೆ ಆ ಹೆಣ್ಣು ಮಗಳಿಗೆ, ವೃದ್ಧೆಗೆ ಎಷ್ಟು ಸಾಧ್ಯವೋ ಅಷ್ಟು ಗೋಳಾಡಿಸಿ, ಕಣ್ಣೀರಿಡಿಸಿ ಒಂದು ಮೂಲೆಗೆ ಆ ಕೇಸನ್ನು ತಳ್ಳಿದ್ರು. 2ನೇದು, ಇಲ್ಲಿ ಚಿನ್ನಯ್ಯನ ಹೆಂಡತಿ, ಆಕೆ ಅನಕ್ಷರಸ್ಥೆ ಅಂತ ಕಾಣಿಸುತ್ತೆ. ಆ ಹೆಣ್ಣು ಮಗಳಿಗೂ ಕೂಡ ಪದೇ ಲೋಗೋ ಇಟ್ಟು ಆಕೆಯನ್ನು ಕೂಡ ಮಾನಸಿಕವಾಗಿ ಎಷ್ಟು ಜರ್ಜರಿತಗೊಳಿಸಬೇಕು ಆ ಕೆಲಸವನ್ನು ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಿದ್ದಾವೆ. ಈ ಕೇಸಲ್ಲಿ ಯಾರೇ ಬಂದರೂ ಕೂಡ ಅವರೆಲ್ಲರನ್ನೂ ಕೂಡ ಇದೇ ರೀತಿ ಜೋರು ಧ್ವನಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವ ಮತ್ತು ಜರ್ಜರಿತಗೊಳಿಸುವಂತಹ ಪ್ರಯತ್ನಗಳನ್ನೇ ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಿವೆ. ಆದರೆ ಮಾಧ್ಯಮ ಅನ್ನುವಂಥದ್ದು ಇರುವಂಥದ್ದು ನೊಂದವರ, ದಮನಿತರ, ಶೋಷಿತರ, ದೌರ್ಜನ್ಯಕ್ಕೊಳಗಾದವರ, ಸಂಕಟ ಅನುಭವಿಸಿದವರ, ಅಥವಾ ಇನ್ಯಾವ ಪದಗಳಿಂದ ಹೇಳಬಹುದು, ಒಟ್ಟಿನಲ್ಲಿ ಅವರು ಕಣ್ಣೀರಿಟ್ಟವರು, ಸಂಕಟ ಅನುಭವಿಸೋರು, ಅಂಥವರ ಪರವಾಗಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಧ್ವನಿ ಎತ್ತಬೇಕು. ಅದನ್ನು ಬದಲಾಗಿ ನೀವು ತುಂಬ ಲೋಗೋ ಇಟ್ಟಾಗ ಕೇಳಬೇಕು, ಯಾಕೆ ಬಂದಿದ್ರಿ, ಏನು ನೀವೇನು ಕೊಟ್ಟಿದ್ದೀರಿ, ದಾಖಲೆ, ಸಾಕ್ಷಿ ಇದೆಯಾ ನಿಮಗೆ? ಸಾಕ್ಷಿಯನ್ನು ಕೇಳಬೇಕಾದವರು ಕೋರ್ಟ್, ಸತ್ಯ ಹೇಳಿ ಅಂತ ಕೇಳಬೇಕಾದ್ದು ಕೋರ್ಟ್ ಅಥವಾ ತನಿಖಾಧಿಕಾರಿಗಳು. ಇಲ್ಲಿ SIT ತನಿಖಾಧಿಕಾರಿಗಳು ತಮ್ಮ ಕಾನೂನಿನ ಚೌಕಟ್ಟಿನಲ್ಲಿ, ವ್ಯಾಪ್ತಿಯಲ್ಲಿ ಅಚ್ಚುಕಟ್ಟಾಗಿ ತನಿಖೆ ನಡೆಸ್ತಿದ್ದಾರೆ.
ಸ್ವಲ್ಪ ಲೇಟ್ ಆಗ್ತಿದೆ, ಲೇಟ್ ಆಗೇ ಆಗುತ್ತೆ, ದೊಡ್ಡ ತನಿಖೆ ಅನ್ನೋದನ್ನು ಗೃಹ ಸಚಿವರೇ ಹೇಳಿದ್ದಾರೆ. ಇದನ್ನು ಮೀರಿ ಇಲ್ಲಿ ಇಡೀ ಪ್ರಕರಣದಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾವ ಸುಪ್ರೀಂ ಕೋರ್ಟ್ಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಅವರ ಢೋಂಗಿತನದ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಆದರೆ ಈ ನೆಲದ ಬಹುದೊಡ್ಡ ನ್ಯಾಯ ಸಂಸ್ಥೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಪ್ರಕರಣವನ್ನು ನೋಡುವ ರೀತಿ ಪ್ರೊಫೆಷನಲಿ, ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವರಿಗೆ ಗೊತ್ತಂತಹ ಅರೆಬಂದ ನ್ಯಾಯಜ್ಞಾನದಲ್ಲಿ ಮಾಡ್ತಿರುವಂತಹ ಮತ್ತು ಒಂದು ಪಕ್ಷಪಾತದ ಮನಸ್ಥಿತಿಯಲ್ಲಿ ಮಾಡ್ತಿರುವಂತಹ ತನಿಖೆಗಳು, ತನಿಖಾ ಪತ್ರಿಕೋದ್ಯಮ ಅನ್ನುವಂಥದ್ದು ಇವತ್ತು ಕಸ ಕಡ್ಡಿಗಿಂತ ಕಡೆಯಾಗಿದೆ. ಯಾರೋ ಕೆಲವರು BLR ಪೋಸ್ಟು, ದ ಫೈಲ್ ಅನ್ನುವಂತಹ ಕೆಲವು ಸುದ್ದಿ ಸಂಸ್ಥೆಗಳು ಮಾತ್ರ ಪ್ರಾಮಾಣಿಕವಾಗಿ ದಕ್ಷತೆಯನ್ನು, ಇನ್ನೆಲ್ಲ ನಂಬರ್ ಒನ್ಗಳು ಕೂಡ ಇವತ್ತು ಮಣ್ಣಂಗಟ್ಟಿಯ ವರದಿಯನ್ನು ಕೊಡ್ತಿದ್ದಾವೆ. ಆದರೆ ಒಂದು ಮಾಧ್ಯಮಗಳು ಸುಳ್ಳು ಹೇಳ್ತಿದ್ದಾವೆ ಅನ್ನೋದಕ್ಕೆ ಗೃಹ ಸಚಿವರ ಹೇಳಿಕೆ ಕೂಡ ಇವತ್ತು ಸಾಕ್ಷಿಯಾಗಿದೆ. ನೋಡಿ, ಇನ್ನು ಮಾಧ್ಯಮಗಳನ್ನು ಎಷ್ಟು ವಿಶ್ವಾಸಾರ್ಹತೆಯಿಂದ ನಂಬಬೇಕು ಅನ್ನುವಂಥದ್ದು ಕೂಡ ನಮ್ಮಗಳಿಗೆ ಬಿಟ್ಟಂತಹ ಧರ್ಮ, ಕರ್ಮ ಮತ್ತು ನ್ಯಾಯ ನೀತಿ. ಒಂದು ಸತ್ಯ, ಅದು ಸತ್ಯಮೇವ ಜಯತೆ.